ಎಲ್ಲರಿಗೂ ನಮಸ್ಕಾರ. ನನ್ನ ಹೊಸ ವಿಡಿಯೋಗೆ ಸ್ವಾಗತ. ಇವಾಗ ಮೊದಲನೇ ಕೆಲಸ ಈ ಬ್ಯಾಗ್ಗಳಿಗೆಲ್ಲ ಮಣ್ಣು ತುಂಬಿಬಿಟ್ಟು ಈ ಮೆಣಸಿನ್ಕಾಯಿ ಬೀಜನ ಬಿತ್ತನೆ ಮಾಡೋಕೋದಕ್ಕೆ. ಜೀರಿಗೆ ಮೆಣಸನ್ನ ಅವತ್ತು ಬಿತ್ತನೆ ಮಾಡಿದ್ದೆ ಒಂದು 3-4 ಸಾಲು, ಅಲ್ಲಿ ಒಂದೇ ಒಂದು ಮೊಳಕೆನೂ ಬಂದಿಲ್ಲ. ಈಗ ಅದಕ್ಕೆ ಹೊಸದಾಗಿ ಬಿತ್ತನೆ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಅವ್ರು ಬಿತ್ತನೆ ಮಾಡಿದ ಈರುಳ್ಳಿ ಗಿಡಗಳು ಬೆಳೆದಿದ್ದಾವೆ. ಇಲ್ಲಿ ಈರುಳ್ಳಿ ಗಿಡಗಳು ಇಲ್ಲೊಂದು ಇನ್ನು ಇವಾಗ ಮೊಳಕೆ ಹೊಡಿತಾ ಇದ್ದಾವೆ. ಇಲ್ಲೊಂದು, ಇಲ್ಲಿ ಇನ್ನೊಂದು ವಾರದೊಳಗೆ ಪಾತಿಲೆಲ್ಲ ಈರುಳ್ಳಿ ಗಿಡ ಬೆಳೆದಿರ್ತವೆ. ಮೊದಲಾಗಿ ಮಣ್ಣನ್ನು ತುಂಬ್ಕೊಬಿಟ್ಟು ತಗೊಬಂದಿದ್ದನ್ನು ಬಿತ್ತನೆ ಮಾಡೋಣ. ಆಗ ಬ್ಯಾಗಿಗೆ ಮಣ್ಣೆಲ್ಲ ತುಂಬ ಆಯಿತು, ತಗೊಂಡೋಗಿ ಅಲ್ಲಿ ಇಟ್ಬಿಡೋಣ ಮನೆ ಹತ್ರ. ಬ್ಯಾಗೆಲ್ಲ ತಗೊಬಂದು ಇಟ್ಟಾಯಿತು. ಇನ್ನು ಮೆಣಸಿನ್ಕಾಯಿಗಳೆಲ್ಲ ಒಣಗಾಕಿದ್ದೀನಿ. ಅದು ನೀಟಾಗಿ ಒಣಗಿ ಆಮೇಲೆ ಮಧ್ಯಾಹ್ನ ಅದನ್ನೆಲ್ಲ ಪುಡಿ ಮಾಡಿ ಬೀಜಗಳನ್ನ ಬಿಡಿಸ್ಕೊಂಡು ಸಂಜೆ ಮೇಲೆ ಬಿತ್ತನೆ ಮಾಡಿಬಿಡೋಣ. ಇವಾಗ ಇಷ್ಟೊತ್ತು ಮೆಣಸಿನ್ಕಾಯಿ ಎಲ್ಲ ಒಣಗಿ ನೀಟಾಗಿ ಇಲ್ಲಿ ಪುಡಿ ಆಯ್ತೈತೆ. ಇದನ್ನೆಲ್ಲ ನೀಟಾಗಿ ತಗೊಂಡೋಗಿ ಬೀಜ ಬಿಡಿಸ್ಕೊಬಿಟ್ಟು ಬಿತ್ತನೆ ಮಾಡಿಬಿಡೋಣ. ಇವಾಗ ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಬೀಜಗಳನ್ನ. ಇವಾಗ ಇದನ್ನು ಇಲ್ಲಿ ಬಿತ್ತನೆ ಮಾಡಿಬಿಡೋಣ. ಬಿತ್ತನೆ ಮಾಡಾಯಿತು. ಅದನ್ನೆಲ್ಲ ಹಂಗೆ ಮಣ್ಣಲ್ಲಿ ಮುಚ್ಚಿಬಿಟ್ಟು ಒಂದು ರೌಂಡು ನೀರು ಕೊಟ್ಬಿಡೋಣ. ಅಲ್ಲೆಲ್ಲ ಒಂದು ಸ್ವಲ್ಪ ಮಣ್ಣು ಗಟ್ಟಿಯಾಗಿರೋದ್ರ ಮೇಲೆ ಜಾಸ್ತಿ ಹಿಂಟೆಗಳಿರೋದ್ರಿಂದ ಇನ್ನೂ ಮೊಳಕೆ ಬಂದಿಲ್ಲ ಅನಿಸುತ್ತೆ. ಅದಕ್ಕೆ ಇದನ್ನು ಮಣ್ಣನ್ನು ಫುಲ್ಲು ಪುಡಿ ಮಾಡಿ ಸ್ಮೂತ್ ಮಾಡಿ ಹಾಕಿದ್ದೀನಿ. ನೋಡೋಣ ಇನ್ನೊಂದು ವಾರದಲ್ಲಿ ಮೊಳಕೆ ಬರ್ತವೆ ಹೆಂಗೆ ಅಂತ. ಇವಾಗ ಫುಲ್ಲು ನೀರು ಇದ್ಬಿಡೋಣ ಒಂದು ರೌಂಡು. ಇವತ್ತು ಬೆಳಿಗ್ಗೆಯಿಂದ ಮೆಣಸಿನ ಗಿಡ ನೆಟ್ಟಿದ್ಬಿಟ್ರೆ ಬೇರೆ ಯಾವುದು ಕೆಲಸ ಮಾಡಿಲ್ಲ. ತೋಟದ್ದು ಗದ್ದೆದು ಇಲ್ಲೇ ಮನೆ ಹತ್ರ ಚಿಕ್ಕ ಪುಟ್ಟದ ಕೆಲಸ ಮಾಡ್ತಿದ್ದೆ ಅಷ್ಟೇ. ನಾಳೆಯಿಂದ ಹಿಂಗೆ ಮತ್ತೆ ಕೆಲಸ ಶುರು ಆಗುತ್ತೆ. ನಾಳೆ ವೀಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಹಂಗೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.